ಪಾಠ ಒಂದು ಜೀವ ಪ್ರಪಂಚ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವಂತಹ ಘೋಷವಾಕ್ಯಗಳನ್ನು ನಾವೆಲ್ಲ ಕೇಳಿಯೇ ಇರ್ತೀವಿ. ಪರಿಸರ ರಕ್ಷಣೆಯನ್ನು ಮಾಡಬೇಕು, ಅದರೆಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎನ್ನುವಂತಹ ಒಂದು ಮಾತನ್ನು ಈ ಒಂದು ಘೋಷವಾಕ್ಯ ನಮಗೆ ತಿಳಿಸ್ಕೊಡ್ತದೆ. ಇನ್ನು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಘೋಷವಾಕ್ಯಗಳಿದ್ದಾವೆ. ಕಾಡಿದ್ದ ನಾಡು ಮುತ್ತೈದೆಯ ಮುಖದಂತೆ ಅಂತ ನಾವು ಕೇಳಿದ್ದೀವಿ. ಹಾಗೆ ಹಸಿರೇ ಉಸಿರು, ಮನೆಗೊಂದು ಮರ ಊರಿಗೊಂದು ವನ ಅನ್ನುವಂಥದ್ದು. ಹೀಗೆ ನಾವು ನೋಡ್ತಾ ಹೋದಾಗ ಒಂದು ಪರಿಸರದ ಕಾಳಜಿ ಈ ಒಂದು ಜೀವ ಪ್ರಪಂಚದಲ್ಲಿ ಕಾಣುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾದರೆ ಬನ್ನಿ, ನಾವು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಘೋಷವಾಕ್ಯದೊಂದಿಗೆ ಈ ಒಂದು ಪಾಠವನ್ನು ಪ್ರಾರಂಭಿಸೋಣ. ಪರಿಸರ ಅಂತ ಏನು ಅಂತ ಹೇಳಿದರೆ, ನಮ್ಮ ಸುತ್ತಲೂ ಕಂಡುಬರುವಂತಹ ಅಂಶಗಳು. ಅಂದರೆ ಇಲ್ಲಿ ಸಜೀವಿ ಮತ್ತು ನಿರ್ಜೀವಿಗಳು ಎರಡೂ ಕೂಡ ಇರುವಂಥದ್ದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಗುಡ್ಡ, ಕಾಡು, ನದಿ, ಝರಿ, ತೊರೆ, ಜೇನುಗಳು, ಕೀಟಗಳು, ಹದ್ದು, ಹಾವು, ಮಣ್ಣು, ಬೆಳಕು, ಪಕ್ಷಿಗಳು, ಹೀಗೆ ನಾವು ನೋಡಿದಷ್ಟು ಕೂಡ ಇಲ್ಲಿ ಏನಾಗ್ತಾ ಇದೆ ಅಂದರೆ ಪರಿಸರದಲ್ಲಿ ಹಲವಾರು ಬಗೆಯ ವಿಸ್ಮಯಗಳು ನಮ್ಮನ್ನು ಬೆರಗುಗೊಳಿಸ್ತಾ ಇರ್ತವೆ. ಇಂತಹ ಕುತೂಹಲಕಾರಿ ಪರಿಸರವನ್ನು ನಾವು ಅಧ್ಯಯನ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪರಿಸರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅನ್ನುವಂಥದ್ದು ಜೀವ ಪ್ರಪಂಚದಲ್ಲಿ ನಾವು ಈ ಒಂದು ಪಾಠದಲ್ಲಿ ಅರ್ಥೈಸ್ಕೊಳ್ತೀವಿ. ಈ ಒಂದು ಪಾಠವನ್ನು ಕಲ್ತ ಮೇಲೆ ಪ್ರತಿಯೊಂದು ಮಗು ಏನು ಸಾಮರ್ಥ್ಯವನ್ನು ಕಳಿಸಿಕೊಳ್ಳುತ್ತೆ ಅಂತ ಹೇಳಿದರೆ, ಜೀವಿಗಳು ಮತ್ತು ನಿರ್ಜೀವಿಗಳ ವಸ್ತುಗಳನ್ನು ಗುರುತಿಸುವಂಥದ್ದನ್ನು ಸಾಮರ್ಥ್ಯಗೊಳಿಸಿಕೊಳ್ಳುತ್ತೆ. ಜೀವಿಗಳ ಪ್ರಮುಖ ಲಕ್ಷಣಗಳ ಬಗ್ಗೆ ಮಗು ಅರ್ಥೈಸಿಕೊಳ್ಳುತ್ತೆ. ಸಸ್ಯದ ಆಹಾರ ತಯಾರಿಕೆ ಕ್ರಮ, ಜೀವನ ಚಕ್ರ ಮತ್ತು ವಿವಿಧ ಬಗೆಯ ಸಸ್ಯಗಳ ಪರಿಚಯವನ್ನು ಮಕ್ಕಳು ಮಾಡ್ಕೊಳ್ತಾರೆ. ಜೊತೆಗೆ ಆಹಾರ ಸೇವನೆ ಆಧಾರದ ಮೇಲೆ ಪ್ರಾಣಿಗಳನ್ನು ನಾವು ವಿಂಗಡಿಸುವಂಥ ವಿಧಾನವನ್ನು ಗುರುತಿಸ್ತೀವಿ. ಅದೇ ರೀತಿಯಾಗಿ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಮಹತ್ವವನ್ನು ಈ ಒಂದು ಪಾಠದಿಂದ ನಾವು ಅರ್ಥೈಸ್ಕೊಳ್ತೀವಿ. ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಮಕ್ಕಳ. ಯಾವ ಕಥೆ ಅಂತ ಹೇಳಿದರೆ, ಒಬ್ಬ ಸೋಮಾರಿ ಸೋಮಣ್ಣನ ಕಥೆ ಎನ್ನುವಂಥದ್ದು. ಬರೀ ಈ ಒಂದು ಕಥೆಯನ್ನು ಒಮ್ಮೆ ಓದಿ ಬರೋಣ. ಸೋಮಣ್ಣ ಒಬ್ಬ ಸೋಮಾರಿ. ತನ್ನದೇ ಸ್ವಲ್ಪ ಹೊಲವಿದ್ದರೂ ಒಂದು ದಿನವೂ ಹೊಲದ ಕೆಲಸ ಮಾಡಿದವನಲ್ಲ. ಅವರಿವರು ಕೊಟ್ಟಿದ್ದನ್ನಷ್ಟೇ ಪಡೆದು ಬದುಕುತ್ತಿದ್ದ. ಅವನಿಗೆ ಶೇಂಗಾ ಎಂದರೆ ಪಂಚಪ್ರಾಣ. ಉರಿದ ಶೇಂಗಾ ಎಂದರಂತೂ ಅತಿ ಪ್ರೀತಿ. ಒಮ್ಮೆ ಹೀಗೆಯೇ ಉರಿದ ಶೇಂಗಾ ಬೀಜ ತಿನ್ನುವಾಗ ಅವನಿಗೊಂದು ಆಲೋಚನೆ ಒಳೆಯಿತು. ತನ್ನ ಹೊಲದಲ್ಲಿ ಶೇಂಗಾ ಬೀಜ ಬಿತ್ತಿದರೆ ಸಾಕಷ್ಟು ಶೇಂಗಾ ಬೀಜ ದೊರೆಯುತ್ತದೆ, ಯಾರನ್ನು ಕೇಳುವ ಅವಶ್ಯಕತೆ ಇರುವುದಿಲ್ಲ ಎಂದುಕೊಂಡ. ಅದರೊಟ್ಟಿಗೆ ಶೇಂಗಾ ಬೀಜಕ್ಕಿಂತ ಉರಿದ ಶೇಂಗಾ ಬೀಜ ಬಿತ್ತಿದರೆ ಉರಿದ ಶೇಂಗಾ ಬೀಜಗಳೇ ಸಿಗುತ್ತದೆಯಲ್ಲ, ಹುರಿಯಬೇಕಾದ ಕೆಲಸವೇ ಇರುವುದಿಲ್ಲ ಎಂಬ ಆಲೋಚನೆಯೂ ಬಂದಿತು. ಎಂತಹ ಬೀಜಗಳನ್ನು ಬಿತ್ತಬೇಕು ಎಂದು ತಿಳಿಯದ ಸೋಮಣ್ಣ ಮರುದಿನದಿಂದಲೇ ಉರಿದ ಶೇಂಗಾ ಬೀಜ ಬಿತ್ತುವ ಕಾರ್ಯವನ್ನು ಪ್ರಾರಂಭಿಸ್ತಾನೆ. ಸೋಮಣ್ಣ ಹೊಲದಲ್ಲಿ ಕೆಲಸ ಮಾಡುವುದನ್ನು ಕಂಡ ಅಕ್ಕಪಕ್ಕದ ಹೊಲಗಳ ರೈತರು ಹರುಷಗೊಂಡರು. ಕೊನೆಗೆ ಸೋಮಣ್ಣ ಸೋಮಾರಿತನ ಬಿಟ್ಟನಲ್ಲ ಎಂದು ಖುಷಿಪಟ್ಟರು. ದಿನಗಳು ಕಳೆದವು. ಎಲ್ಲರ ಹೊಲಗಳಲ್ಲಿ ಹಸಿರು ಮೂಡಿ ಸಸಿಗಳು ಬೆಳೆದವು. ಆದರೆ ಸೋಮಣ್ಣನ ಹೊಲದಲ್ಲಿ ಒಂದು ಸಸಿಯೂ ಸಹ ಮೂಡಲಿಲ್ಲ. ಮಕ್ಕಳ, ಏನಿರ್ಬೋದು ಹೇಳಿ ನೋಡೋಣ. ಈ ಒಂದು ಕಥೆಯನ್ನು ಅರ್ಥೈಸ್ಕೊಳ್ಳಿ. ನಾವು ಯಾವಾಗಲೂ ಹಸಿಯಾದ ಬೀಜವನ್ನು ನೆಲಕ್ಕೆ ಬಿತ್ತಿದರೆ ಮಾತ್ರ ಅದು ಬೀಜ ಮೊಳಕೆಯೊಡೆದು ಸಸಿಯಾಗಿ ಬರುತ್ತೆ ಹೊರತು, ನಾವು ಉರಿದ ಬೀಜಗಳನ್ನು ಏನಾದರೂ ನೆಲದಲ್ಲಿ ಹೋಗಿ ಮಣ್ಣಿನಲ್ಲಿ ಹಾಕಿದರೆ ಅದು ಸಸಿಯಾಗಿ ಮೊಳಕೆಯೊಡೆದು ಸಸಿಯಾಗಿ ಹೊರಗಡೆ ಬೆಳೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾವು ಹೊಲದಲ್ಲಿ ಹಸಿಯಾದ ಬೀಜಗಳನ್ನು ಬಿತ್ತಬೇಕು ಅನ್ನುವಂಥದ್ದು ಈ ಒಂದು ಕಥೆಯಿಂದ ನಾವು ಅರ್ಥೈಸ್ಕೊಳ್ತೀವಿ. ನಾವು ಸೋಮಣ್ಣಂತರ ಆಗೋದು ಬೇಡ. ನಾವು ಏನು ಮಾಡೋಣ, ನಮ್ಮ ಹೊಲದಲ್ಲಿ ಹಸಿ ಬೀಜಗಳನ್ನು ಬಿತ್ತಿ ಅದರ ಫಲವನ್ನು ನಾವು ಪಡೆಯೋಣ. ಆಲೋಚಿಸು. ಕತೆ ಓದಿದೆ ತಾನೇ? ಸೋಮಣ್ಣನ ಹೊಲದಲ್ಲಿ ಸಸಿಗಳೇಕೆ ಬೆಳೆಯಲಿಲ್ಲ? ಹುರಿಯದ ಶೇಂಗಾದಲ್ಲಿ ಸಸಿಯಾಗಲು ಬೇಕಾದ ಲಕ್ಷಣಗಳಿರುತ್ತವೆ. ಅದನ್ನು ಜೈವಿಕ ಅಂಶ ಎನ್ನಲಾಗುತ್ತದೆ. ಉರಿದ ಶೇಂಗಾದಲ್ಲಿ ಸಸಿಯಾಗಲು ಬೇಕಾದ ಜೈವಿಕ ಅಂಶ ನಾಶವಾಗುತ್ತದೆ. ಅದನ್ನು ಅಜೈವಿಕ ಸ್ಥಿತಿ ಎನ್ನುತ್ತಾರೆ. ಪರಿಸರದಲ್ಲಿ ಜೈವಿಕ ಲಕ್ಷಣ ಹೊಂದಿರುವ ಜೀವಿಗಳು ಮತ್ತು ಜೈವಿಕ ಲಕ್ಷಣ ಇಲ್ಲದ ನಿರ್ಜೀವಿಗಳು ಕಂಡುಬರುತ್ತವೆ. ಈ ಕೆಳಗಿನ ಪಟ್ಟಿಯಲ್ಲಿ ಪರಿಸರದಲ್ಲಿನ ಕೆಲವು ಅಂಶಗಳನ್ನು ಹಾಗೂ ಅವುಗಳ ಮುಂದೆ ಕೆಲವು ಲಕ್ಷಣಗಳನ್ನು ನೀಡಿದೆ. ಗಮನವಿಟ್ಟು ಓದು. ಪ್ರತಿಯೊಂದು ಅಂಶಗಳಲ್ಲಿ ಅದರ ಮುಂದೆ ಸೂಚಿಸಿದ ಲಕ್ಷಣಗಳು ಕಂಡುಬಂದರೆ ಸರಿಯಾದ ಗುರುತು ಹಾಕು. ಈ ಲಕ್ಷಣಗಳು ಕಂಡು ಬರದಿದ್ದರೆ ತಪ್ಪು ಗುರುತನ್ನು ಹಾಕಬೇಕು ಮಕ್ಕಳ. ಈಗ ಆ ಲಕ್ಷಣಗಳನ್ನು ಅರ್ಥೈಸ್ಕೊಳ್ಳೋಣ. ಪರಿಸರದ ಅಂಶಗಳಲ್ಲಿ ಇಲಿ ಬೆಳವಣಿಗೆ ಇದೆ, ಆಹಾರ ಸೇವನೆ ಮಾಡುತ್ತೆ, ಚಲನೆ ಮಾಡುತ್ತೆ, ಉಸಿರಾಟ ಇದೆ, ವಿಸರ್ಜನೆ ಇದೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ, ಸಂತಾನೋತ್ಪತ್ತಿ ಇದೆ. ಅದಕ್ಕಾಗಿ ನಾನು ಸರಿಯಾದ ಗುರುತನ್ನು ಹಾಕಿದ್ದೇನೆ. ಮಾವಿನ ಮರ ಬೆಳವಣಿಗೆ ಇದೆ, ಆಹಾರ ಸೇವನೆ ಮಾಡುತ್ತೆ, ಚಲನೆ ಇಲ್ಲ, ಅದಕ್ಕಾಗಿ ಅಲ್ಲಿ ತಪ್ಪು ಮಾರ್ಕನ್ನು ಹಾಕಿದ್ದೀನಿ ನಾನು. ಆದರೆ ಉಸಿರಾಟ
ವಿಸರ್ಜನೆ, ಪ್ರಚೋದನಾತ್ಮಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಎಲ್ಲ ಇರೋದ್ರಿಂದ ನಾವು ಸರಿಯಾದ ಮಾರ್ಕನ್ನು ಹಾಕಿದ್ದೇನೆ. ಇಟ್ಟಿಗೆಗೆ ಬೆಳವಣಿಗೆ ಇಲ್ಲ, ಆಹಾರ ಸೇವನೆ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನಾತ್ಮಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಇವ್ಯಾವು ಇರುವುದಿಲ್ಲ, ಹಾಗಾಗಿ ತಪ್ಪು ಗುರುತನ್ನು ಹಾಕಲಾಗಿದೆ. ಇನ್ನು ಗಡಿಯಾರ ಬೆಳವಣಿಗೆ ಇಲ್ಲ, ಆಹಾರ ಸೇವನೆ ಇಲ್ಲ, ಆದರೆ ಚಲನೆ ಇದೆ, ಗಡಿಯಾರ ಚಲಿಸುತ್ತೆ. ಉಸಿರಾಟ, ವಿಸರ್ಜನೆ, ಪ್ರಚೋದನಾತ್ಮಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಯಾವೂ ಇಲ್ಲ, ಹಾಗಾಗಿ ಅದು ತಪ್ಪು ಮಾರ್ಕನ್ನು ಹಾಕಿದ್ದೇನೆ. ಇನ್ನು ಚಿಟ್ಟೆ ಅದು ಬೆಳವಣಿಗೆ, ಆಹಾರ ಸೇವನೆ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನಾತ್ಮಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಎಲ್ಲ ಇರೋದ್ರಿಂದ ಸರಿಯಾದ ಮಾರ್ಕನ್ನು ಟಿಕ್ ಮಾರ್ಕನ್ನು ಹಾಕಿದ್ದೇನೆ. ಮನುಷ್ಯ ಬೆಳವಣಿಗೆ, ಆಹಾರ ಸೇವನೆ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನಾತ್ಮಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಇರೋದ್ರಿಂದ ಸರಿಯಾದ ಮಾರ್ಕನ್ನು ಹಾಕಿದ್ದೇನೆ. ಕಪ್ಪೆ ಬೆಳವಣಿಗೆ, ಆಹಾರ ಸೇವನೆ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನಾತ್ಮಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಇರೋದ್ರಿಂದ ಸರಿಯಾದ ಗುರುತನ್ನು ಹಾಕಿದ್ದೇನೆ. ಇನ್ನು ಕಾಗದ ಬೆಳವಣಿಗೆ, ಆಹಾರ ಸೇವನೆ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನಾತ್ಮಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಯಾವೂ ಇಲ್ಲ, ಹಾಗಾಗಿ ತಪ್ಪು ಗುರುತನ್ನು ಹಾಕಲಾಗಿದೆ. ಇನ್ನು ಮೊಬೈಲ್ ಬೆಳವಣಿಗೆ, ಆಹಾರ ಸೇವನೆ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನಾತ್ಮಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಯಾವೂ ಇರುವುದಿಲ್ಲ, ಹಾಗಾಗಿ ತಪ್ಪು ಗುರುತನ್ನು ಇಲ್ಲಿ ಹಾಕಲಾಗಿದೆ. ಹೀಗೆ ನೀನು ಸರಿಯಾದ ಗುರುತು ಹಾಕಿರುವ ಅಂಶಗಳನ್ನು ಪರಿಸರದಲ್ಲಿ ಜೀವಿಗಳು ಎಂತಲೂ, ತಪ್ಪು ಗುರುತು ಹಾಕಿರುವ ಅಂಶಗಳನ್ನು ನಿರ್ಜೀವ ವಸ್ತುಗಳು ಎಂತಲೂ ನಾವು ಕರೆಯೋದನ್ನು ನಾವು ಗಮನಿಸಿದ್ದೀವಿ ಅಲ್ವಾ ಮಕ್ಕಳ? ಪರಿಸರದಲ್ಲಿ ಕಂಡುಬರುವ ಕೆಲವು ಅಂಶಗಳನ್ನು ಈ ಕೆಳಗೆ ನೀಡಿದೆ. ಅವುಗಳನ್ನು ಜೀವಿ ಅಥವಾ ನಿರ್ಜೀವ ವಸ್ತುಗಳಾಗಿ ಗುರುತಿಸಿ ಸರಿಯಾದ ಆಯ್ಕೆಯ ಮುಂದೆ ಸರಿ ಗುರುತು ಹಾಕಬೇಕು. ಪರಿಸರದ ಅಂಶಗಳು: ಪಕ್ಷಿಗಳು ಜೀವಿಗಳು, ಅಲ್ಲಿ ಸರಿಯಾದ ಗುರುತು ಹಾಕಬೇಕು. ಬಲೂನು ಅದು ನಿರ್ಜೀವ ವಸ್ತುಗಳು, ಅಲ್ಲಿ ಸರಿಯಾದ ಗುರುತು ಹಾಕಬೇಕು. ನೀರು ನಿರ್ಜೀವ ವಸ್ತುಗಳು, ಅಲ್ಲಿ ಸರಿಯಾದ ಗುರುತು ಹಾಕಬೇಕು. ಮಾವಿನ ಮರ ಜೀವಿಗಳು, ಸರಿಯಾದ ಗುರುತು ಹಾಕಬೇಕು. ಬಂಡಿ ನಿರ್ಜೀವ ವಸ್ತುಗಳ ಭಾಗದಲ್ಲಿ ಸರಿಯಾದ ಗುರುತು ಹಾಕಬೇಕು. ಪೆನ್ನು ನಿರ್ಜೀವ ವಸ್ತು, ಅದನ್ನು ನಿರ್ಜೀವ ವಸ್ತುವಿನ ಸ್ಥಾನದಲ್ಲಿ ಸರಿ ಗುರುತನ್ನು ಹಾಕಬೇಕು. ಈಗ ನೋಡೋಣ ಚಟುವಟಿಕೆ. ನೀನು ನೋಡಿರುವ ಇತರೆ ಜೀವಿ ಮತ್ತು ನಿರ್ಜೀವ ವಸ್ತುಗಳನ್ನು ಪಟ್ಟಿ ಮಾಡು. ಅದರಲ್ಲಿ ನಾವು ಸಜೀವಿಗಳು ಯಾವ್ಯಾವು? ಮೊಲ, ಅಳಿಲು, ಹಾವು, ಗಿಡಗಳು, ನೊಣಗಳು ನೋಡ್ಬೋದು. ಇನ್ನು ನಿರ್ಜೀವಿಗಳನ್ನು ಪೆನ್ನು, ಕಲ್ಲು, ಮೇಜು, ಕುರ್ಚಿ, ಪುಸ್ತಕ ಇವೆಲ್ಲವೂ ನಿರ್ಜೀವ ವಸ್ತುಗಳು. ಇನ್ನೂ ಸಾಕಷ್ಟು ನಮ್ಮ ಪರಿಸರದಲ್ಲಿ ಸಜೀವಿ ಮತ್ತು ನಿರ್ಜೀವ ವಸ್ತುಗಳು ಇರುವುದನ್ನು ನಾವು ಕಾಣ್ತೀವಿ. ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಿಗಳು. ಪರಿಸರದಲ್ಲಿ ಕಾಣುವ ಇವುಗಳನ್ನು ಜೀವಿಗಳು ಎಂದು ನಿರ್ಧರಿಸಲು ಕೆಲವು ಲಕ್ಷಣಗಳಿವೆ. ಜೀವಿಗಳ ಲಕ್ಷಣಗಳ ಬಗ್ಗೆ ಇಲ್ಲಿ ಮಾಹಿತಿ ನೀಡಿದೆ, ತಿಳಿದುಕೊಳ್ಳೋಣ. ನೋಡಿ, ಜೀವಿಗಳ ಒಂದು ಲಕ್ಷಣಗಳನ್ನು ನೋಡೋದಾದರೆ ಮೊದಲನೇದಾಗಿ ಜೀವಿಗಳು ಜೀವಕೋಶಗಳಿಂದಾಗಿವೆ. ಇಲ್ಲಿ ನೋಡಿರ್ಬೋದು, ಇಲ್ಲಿ ಸಸ್ಯದ ಜೀವಕೋಶ ಕಾಣ್ತಾ ಇದೆ, ಹಾಗೆ ಪ್ರಾಣಿ ಜೀವಕೋಶಗಳು ಕೂಡ ಕಾಣ್ತಾ ಇದೆ. ಈ ಚಿತ್ರಗಳನ್ನು ಗಮನಿಸು. ಇವು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳು. ಮನೆ ಕಟ್ಟುವುದನ್ನು ನೀನು ಗಮನಿಸಿರುವೆ. ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಇಟ್ಟಿಗೆ, ಸಿಮೆಂಟು, ನೀರು, ಕಬ್ಬಿಣ, ಕಟ್ಟಿಗೆ ಹೀಗೆ ಹಲವು ವಸ್ತುಗಳನ್ನು ಸರಿಯಾಗಿ ಜೋಡಿಸಿದಾಗ ಒಂದು ಮನೆ ತಯಾರಾಗುತ್ತದೆ. ಹಾಗೆಯೇ ಜೀವಕೋಶಗಳಿಂದ ಜೀವಿಗಳ ದೇಹವು ರಚನೆಯಾಗಿದೆ. ಜೀವಕೋಶಗಳ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹೇಗೆ ಒಂದು ಮನೆ ಕಟ್ಟಲಿಕ್ಕೆ ಈ ಎಲ್ಲ ಪರಿಕರಗಳು, ಇಟ್ಟಿಗೆ, ಸಿಮೆಂಟು, ನೀರು, ಕಬ್ಬಿಣ, ಕಟ್ಟಿಗೆ ಇವೆಲ್ಲವೂ ಬೇಕು, ಅದೇ ರೀತಿಯಾಗಿ ಒಂದು ಜೀವಕೋಶ ರೆಡಿ ಆಗಬೇಕಂದ್ರೆ ಅದರದೇ ಆದಂತಹ ಜೀವಕೋಶಗಳಿಂದ ನಮ್ಮ ದೇಹ ಒಂದು ರಚನೆ ಆಗಬೇಕಂದ್ರೆ ಇದೇ ರೀತಿಯಾಗಿ ಸಾಕಷ್ಟು ನಾವು ಜೀವಕೋಶಗಳನ್ನು ನಾವು ಈ ಒಂದು ಜೀವಿಗಳು ಹೊಂದಿರುವಂಥದ್ದನ್ನು ನಾವು ಕಾಣ್ತೀವಿ. ನೋಡೋಣ, ಸೂಕ್ಷ್ಮ ದರ್ಶಕದ ಸಹಾಯದಿಂದ ನಾವು ಈ ಒಂದು ಜೀವಕೋಶಗಳನ್ನು ನಾವು ಕಾಣ್ಬೋದಾಗಿದೆ ಮಕ್ಕಳ. ಇನ್ನು ಎರಡನೇ ಪಾಯಿಂಟು, ಜೀವಿಗಳು ಉಸಿರಾಡುತ್ತವೆ. ಜೀವಿಗಳು ಉಸಿರಾಡುತ್ತವೆ ಎಂಬುದನ್ನು ನೀನು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿರುವೆ. ಜೀವಿಗಳು ಉಸಿರಾಡುವಾಗ ಗಾಳಿಯಲ್ಲಿರುವಂಥ ವಾಯುವಿನಲ್ಲಿರುವ ಆಕ್ಸಿಜನ್ ಅನ್ನುವಂಥ ಆಮ್ಲಜನಕವಾದ ಅನಿಲವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಹೊರಬಿಡ್ತವೆ. ನಾವು ಉಸಿರಾಡಬೇಕಾದ್ರೆ ಶುದ್ಧವಾದ ಗಾಳಿಗೆ ಆಕ್ಸಿಜನ್ ಅಂತ ಅಥವಾ ಆಮ್ಲಜನಕ ಅಂತ ಕರಿತೀವಿ. ಆಮ್ಲಜನಕವನ್ನು ನಮ್ಮ ದೇಹಕ್ಕೆ ತೆಗೆದುಕೊಳ್ತೀವಿ. ಹಾಗೆ ನಮ್ಮ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲ ಡೈಆಕ್ಸೈಡನ್ನು ನಾವು ಹೊರಗಡೆ ಬಿಡ್ತೀವಿ. ಈ ಚಿತ್ರವನ್ನು ಗಮನಿಸು. ಇದು ಯಾವ ಚಿತ್ರ ಗುರುತಿಸಿ ಇಲ್ಲಿ ಬರೆಯುತ್ತೆ ಇದೆ. ಇದು ಶ್ವಾಸಕೋಶದ ಚಿತ್ರ. ನಮ್ಮ ಉಸಿರಾಟವನ್ನು ನಾವು ಉಸಿರಾಡಬೇಕಾದ್ರೆ ನಮ್ಮ ಗಾಳಿ ಶ್ವಾಸಕೋಶದ ಒಳಗೆ ಹೋಗೋದು ಮತ್ತು ಬರೋದು ಮಾಡೋದನ್ನು ನಾವು ಕಾಣ್ಬೋದು. ಉಚ್ಛ್ವಾಸ ಮತ್ತು ನಿಶ್ವಾಸ ಅಂತ ನಾವು ಕರಿತೀವಿ ಉಸಿರಾಡುವಂಥ ವಿಧಾನದಲ್ಲಿ. ಪ್ರಾಣಿಗಳು ಉಸಿರಾಡಲು ವಿಶೇಷ ಅಂಗಗಳಿರ್ತವೆ. ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಅವಲಂಬಿಸಿವೆ. ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಸ್ಟೋಮ್ಯಾಟ ಅಂತ ಕರಿತೀವಿ, ಅವುಗಳ ಮೂಲಕ ಉಸಿರಾಡುತ್ತವೆ ಸಸ್ಯಗಳು. ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ನಮಗೆ ದೊರೆಯುತ್ತದೆ. ಈಗ ಆಲೋಚಿಸೋಣ, ಆಹಾರದಿಂದ ದೊರೆಯುವ ಶಕ್ತಿಯಿಂದ ಜೀವಿಗಳಿಗಾಗುವ ಅನುಕೂಲಗಳೇನು? ಈಗ ಆಹಾರದಿಂದ ದೊರೆಯುವ ಶಕ್ತಿಯಿಂದ ಜೀವಿಗಳಿಗೆ ಏನೆಲ್ಲ ಅನುಕೂಲಗಳಿದೆ ಅನ್ನುವಂಥದ್ದನ್ನು ನೀವು ಆಲೋಚಿಸಬೇಕಾಗಿದೆ ಮಕ್ಕಳ.
ಇನ್ನು ಜೀವಿಯ ಮೂರನೇ ಲಕ್ಷಣ, ಜೀವಿಗಳು ಆಹಾರವನ್ನು ಸೇವಿಸುತ್ತವೆ. ಕಟ್ಟಿಗೆ ಕಡಿಯುವುದು, ಭಾರವಾದ ಚೀಲ ಹೊರುವುದು, ಬೇಟೆಯಾಡುವುದು, ಹೀಗೆ ಜೀವಿಗಳು ನಿತ್ಯವೂ ಅನೇಕ ಚಟುವಟಿಕೆಗಳನ್ನು ಮಾಡುತ್ತವೆ. ಈ ಚಿತ್ರದಲ್ಲಿ ಕಾಣ್ಬೋದು, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಮರ ಕಡಿತದಾನೆ, ಇಲ್ಲಿ ಚೀಲ ಹೊರ್ತದಾನೆ, ಇಲ್ಲಿ ಒಂದು ಒಂದು ಪ್ರಾಣಿಯನ್ನು, ಒಂದು ಚಿರತೆ ಅಥವಾ ಹುಲಿ ಅಟ್ಟಿಸ್ಕೊಂಡು ಓಡ್ತಾ ಇದೆ. ಅಂದರೆ ಅದು ತನ್ನ ಆಹಾರಕ್ಕಾಗಿ ಆ ಪ್ರಾಣಿಯನ್ನು ಹಿಡಿಲಿಕ್ಕೆ ಹೋಗ್ತಾ ಇದೆ ಇರುವಂಥ ಚಿತ್ರವನ್ನು ನಾವು ಗಮನಿಸ್ತೀವಿ. ಈಗ ಕೆಳಗೆ ಕೆಲವು ಜೀವಿಗಳ ಹೆಸರು ನೀಡಿದೆ. ನಾವು ಕೆಲಸ ಮಾಡಲು ಈ ಜೀವಿಗಳು ಸಹಾಯ ಮಾಡುತ್ತವೆ. ಅವುಗಳು ಮಾಡುವ ಪ್ರಮುಖ ಸಹಾಯವನ್ನು ಇಲ್ಲಿ ಬರೆಯೋಣ. ಪ್ರಮುಖ ಸಹಾಯಗಳು: ಆನೆ ಭಾರವಾದ ಕೆಲಸಕ್ಕೆ ಆನೆಯ ಸಹಾಯ ಇದೆ. ಎತ್ತುಗಳು ವಸ್ತುಗಳನ್ನು ಸಾಗಿಸಲು ಸಹಾಯ ಮಾಡುತ್ತವೆ. ನಾಯಿ ಮನೆ ಕಾಯಲು ಸಹಾಯ ಮಾಡುತ್ತೆ. ಈ ಎಲ್ಲ ಕೆಲಸಗಳನ್ನು ಮಾಡಲು ಜೀವಿಗಳಿಗೆ ಶಕ್ತಿ ಬೇಕು. ಜೀವಿಗಳು ತಮಗೆ ಬೇಕಾದ ಶಕ್ತಿಯನ್ನು ಆಹಾರದ ಮೂಲಕ ಪಡೆಯುತ್ತವೆ. ಸಸ್ಯಗಳ ಆಹಾರ: ಸಸ್ಯದ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ಚಟುವಟಿಕೆ ಮಾಡುತ್ತಿರುತ್ತದೆ. ಅದಕ್ಕೂ ಕೂಡ ಆಹಾರ ಬೇಕಲ್ಲವೇ ಮಕ್ಕಳ? ಸಸ್ಯಕ್ಕೆ ಆಹಾರ ಹೇಗೆ ದೊರೆಯುತ್ತದೆ ಯೋಚಿಸಬೇಕು. ಹೌದು, ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಹಾಗಾಗಿ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಅಂತ ಕರಿತೀವಿ. ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಜೀವಿಗಳು ಅಂತ ನಾವು ಕರಿತೀವಿ. ಸ್ವಪೋಷಕಗಳು ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಿರೋದ್ರಿಂದ ಅದಕ್ಕೆ ಸ್ವಪೋಷಕಗಳು ಅಂತ ಕರಿತೀವಿ. ಸಸ್ಯದ ಆಹಾರ ತಯಾರಿಕೆ: ಈ ಚಿತ್ರವನ್ನು ನೀವು ಗಮನಿಸುತ್ತಿರಬಹುದು. ಸಸ್ಯವು ಆಹಾರ ತಯಾರಿಸಲು ಅಗತ್ಯವಿರುವ 4 ಪ್ರಮುಖ ಅಂಶಗಳನ್ನು ನೀಡಿದೆ. ಯಾವುದು, ಯಾರಿಂದ ಎಂಬ ಚಟುವಟಿಕೆಯನ್ನು ಕೆಳಗೆ ನೀಡಿದೆ. ಅದರಲ್ಲಿನ ಹೇಳಿಕೆಗಳನ್ನು ಸರಿಯಾಗಿ ಜೋಡಿಸಿ ಬರೆಯೋಣ. ನೋಡಿ, ಸಸ್ಯವು ಸೂರ್ಯನ ಶಾಖವನ್ನು, ಸೌರಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ಭೂಮಿಯಲ್ಲಿರುವಂತಹ ಮಣ್ಣಿನಲ್ಲಿರುವಂತಹ ನೀರು, ಖನಿಜ ಲವಣಗಳನ್ನು ಪಡೆದುಕೊಂಡು ಕಾಂಡಗಳ ಮೂಲಕ ಎಲೆಗಳಲ್ಲಿ ಪತ್ರಹರಿತು ಅನ್ನುವಂಥದ್ದಿದೆ. ಆ ಪತ್ರಹರಿತಿನಲ್ಲಿ ಅದೇನು ಮಾಡುತ್ತೆ, ತನ್ನ ಆಹಾರ ಅಡುಗೆಯ ತಯಾರಿಕೆ, ಸಸ್ಯದ ಅಡುಗೆ ಮನೆ ಅಂತ ನಾವು ಕರಿತೀವಿ ಎಲೆಯನ್ನು. ಹೀಗೆ ಆಹಾರವನ್ನು ತಯಾರಿಸುತ್ತೆ. ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು, ವಾಯುಗೋಳದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹಸಿರು ಸಸ್ಯಗಳು ಪಡೆದುಕೊಂಡು ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ. ನೋಡೋಣ, ಯಾವುದು, ಯಾರಿಂದ ಸರಿಪಡಿಸಿ ಬರೆಯೋಣ. ಬೆಳಕಿನ ಶಕ್ತಿ ಸೂರ್ಯ ನೀಡ್ತಾನೆ. ನೀರು, ಖನಿಜ ಲವಣಾಂಶಗಳನ್ನು ಮಣ್ಣು ನೀಡುತ್ತೆ. ಕಾರ್ಬನ್ ಡೈಆಕ್ಸೈಡನ್ನು ವಾಯುಗೋಳ ನೀಡುತ್ತೆ. ಪತ್ರಹರಿತನ ಹಸಿರು ಎಲೆಗಳು ನೀಡೋದ್ರ ಮೂಲಕ ಸಸ್ಯಗಳಿಗೆ ಆಹಾರವನ್ನು, ಸಸ್ಯಗಳು ಇವೆಲ್ಲವನ್ನು ಪಡ್ಕೊಂಡು ಆಹಾರವನ್ನು ತಯಾರಿಸ್ಕೊಳ್ತವೆ. ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್, ಮಣ್ಣಿನಲ್ಲಿರುವ ನೀರು, ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರಹರಿತಿನ ಸಹಾಯದಿಂದ ಆಹಾರ ತಯಾರಿಸುತ್ತವೆ. ಇದನ್ನು ನಾವು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ದ್ಯುತಿ ಅಂದರೆ ಬೆಳಕು ಕರಿತೇವೆ. ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲೂಕೋಸ್ ತಯಾರಾಗುತ್ತದೆ. ಹಾಗೂ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ಜೀವಿಗಳಿಗೆ ಇವೆರಡರ ಉಪಯೋಗಗಳನ್ನು ಇಲ್ಲಿ ಬರೆಯೋಣ. ನಮಗೆ ಗ್ಲೂಕೋಸ್ನಿಂದ ಜೀವಿಗಳಿಗೆ ಏನು ಉಪಯೋಗ ಅಂತಂದರೆ, ಗ್ಲೂಕೋಸಿಂದ ಶಕ್ತಿ ದೊರೆಯುತ್ತದೆ. ಜೊತೆಗೆ ಆಕ್ಸಿಜನ್ನಿಂದ ಉಸಿರಾಡಲು ಅತಿ ಅವಶ್ಯಕವಾದ ಆಮ್ಲಜನಕ ನಮಗೆ ದೊರೆಯುತ್ತದೆ. ಉಸಿರಾಡಲು ಬೇಕಾದಂತಹ ಆಮ್ಲಜನಕ ನಮಗೆ ಬೇಕೇ ಬೇಕು. ಗುಂಪಿನಲ್ಲಿ ಚರ್ಚಿಸೋಣ. ಸೂರ್ಯ ಇಲ್ಲದಿದ್ದರೆ ಏನಾಗ್ತಿತ್ತು ಮಕ್ಕಳ? ನೀವೇ ಒಂದು ಯೋಚನೆ ಮಾಡಿ. ಈ ಕೆಳಗಿನ ಚಿತ್ರಗಳನ್ನು ಗಮನಿಸು. ಇವು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ? ಇಲ್ಲಿ ಇರುವಂಥ ಸಸ್ಯಗಳನ್ನು ನೀವು ಕಾಣ್ಬೋದು. ಯಾವ್ಯಾವಂತಂದರೆ ಡ್ರಾಸೆರಾ, ನೆಪೆಂಥಿಸ್, ಯೂಟ್ರಿಕ್ಯುಲೇರಿಯಾ. ಈ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡರೂ ಕೂಡ ನೈಟ್ರೋಜನ್, ಸಾರಜನಕಕ್ಕಾಗಿ ಕೀಟಗಳನ್ನು ಅವಲಂಬಿಸಿವೆ. ಇವುಗಳನ್ನು ಕೀಟಹಾರಿ ಸಸ್ಯಗಳು ಎನ್ನುವರು. ಅವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಇದ್ರ ಬಗ್ಗೆ ಹೆಚ್ಚಿನ ತಿಳ್ಕೊಳ್ಳೋಣ. ಈ ಕೀಟಗಳು ಈ ಗಿಡದ ಹೂವಿನ ಮೇಲೆ, ಎಲೆಗಳ ಮೇಲೆ ಕೂತ್ಕೊಂಡ್ರೆ ಅವು ಏನು ಮಾಡುತ್ತೆ, ಆ ಸಸ್ಯ ಆ ಕೀಟಗಳನ್ನು ತಿನ್ನುತ್ತೆ. ಕಾರಣ ತನ್ನ ನೈಟ್ರೋಜನ್ ಸಲುವಾಗಿ. ಸಸ್ಯಕ್ಕೆ ನೈಟ್ರೋಜನ್ ಅವಶ್ಯಕತೆ ಇರುತ್ತೆ, ಹಾಗಾಗಿ ಕೀಟಗಳನ್ನು ಅವು ಅವಲಂಬಿಸಿವೆ. ಪ್ರಾಣಿಗಳ ಆಹಾರ: ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ. ಅವು ಆಹಾರಕ್ಕಾಗಿ ಸಸ್ಯ ಹಾಗೂ ಇತರ ಪ್ರಾಣಿಗಳನ್ನು ಅವಲಂಬಿಸಿವೆ. ಹಾಗಾಗಿ ಪ್ರಾಣಿಗಳನ್ನು ಪರಪೋಷಕಗಳು ಅಂತ ನಾವು ಕರಿತೀವಿ. ಎಲ್ಲ ಪ್ರಾಣಿಗಳು ಒಂದೇ ರೀತಿಯ ಆಹಾರ ಸೇವನೆ ಮಾಡೋದಿಲ್ಲ. ಅವುಗಳು ಸೇವಿಸುವ ಆಹಾರದ ಆಧಾರದಲ್ಲಿ ಪ್ರಾಣಿಗಳನ್ನು ಈ ಕೆಳಗಿನಂತೆ ನಾವು ವಿಂಗಡಿಸೋಣ. ಈಗ ಸಸ್ಯವನ್ನು ತಿನ್ನುವಂಥ ಆಹಾರಗಳು, ಮಾಂಸವನ್ನು ತಿನ್ನುವಂಥ ಆಹಾರಗಳು, ಸಸ್ಯವನ್ನು ತಿನ್ನುವಂತಹ ಪ್ರಾಣಿಗಳು, ಮಾಂಸ ತಿನ್ನುವಂಥ ಪ್ರಾಣಿಗಳು, ಮಿಶ್ರಾಹಾರಿ ಪ್ರಾಣಿಗಳನ್ನು ನೋಡೋಣ. ಸಸ್ಯಾಹಾರಿಗಳು ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವನ್ನಾಗಿ ಸೇವಿಸುವ ಪ್ರಾಣಿಗಳು. ಉದಾಹರಣೆಗೆ ಆನೆ, ಜಿಂಕೆ, ಹಸು, ಮಂಗ ಇವರೆಲ್ಲ ಸಸ್ಯಾಹಾರಿಗಳು. ಇನ್ನು ಮಾಂಸಾಹಾರಿಗಳು ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕುವಂತಹ ಪ್ರಾಣಿಗಳು. ಉದಾಹರಣೆಗೆ ಹುಲಿ, ಚಿರತೆ, ಮೊಸಳೆ, ಸಿಂಹ ಇತ್ಯಾದಿ. ಇನ್ನು ಮಿಶ್ರಾಹಾರಿ ಪ್ರಾಣಿಗಳು ಸಸ್ಯ ಹಾಗೂ ಪ್ರಾಣಿಗಳೆರಡನ್ನೂ ಆಹಾರವಾಗಿ ಸೇವಿಸುವ ಪ್ರಾಣಿಗಳು. ಉದಾಹರಣೆಗೆ ಮಾನವ, ಬೆಕ್ಕು, ನಾಯಿ. ಹೀಗೆ ನಾವು ಏನಂತ ಮಾಡ್ಬೋದು, ಪ್ರಾಣಿಗಳ ಆಹಾರವನ್ನು 3 ಭಾಗವಾಗಿ ಮಾಡಿ ಆ 3 ಭಾಗಕ್ಕೂ ಕೂಡ ಯಾವ್ಯಾವ ಒಂದು ಸಸ್ಯವನ್ನು ತಿನ್ನುವಂಥ ಪ್ರಾಣಿಗಳು ಯಾವುವು, ಮಾಂಸವನ್ನು ತಿನ್ನುವಂತಹ ಪ್ರಾಣಿಗಳು ಯಾವುವು, ಮಿಶ್ರ ಆಹಾರಿ ಆಗಿರತಕ್ಕಂತಹ ಪ್ರಾಣಿಗಳು ಯಾವುವು ಅನ್ನುವಂಥದ್ದನ್ನು ನಾವು ತಿಳ್ಕೊಬೋದಾಗಿದೆ.
ಈ ಚಿತ್ರದ ಸಹಾಯದಿಂದ ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ ಪ್ರಾಣಿಗಳ ಚಾರ್ಟ್ನಲ್ಲಿ ಪಟ್ಟಿ ಮಾಡು. ಇಲ್ಲಿ ಸಸ್ಯಾಹಾರಿ ಪ್ರಾಣಿಗಳಿದೆ, ಮಾಂಸಾಹಾರಿ ಪ್ರಾಣಿಗಳಿದೆ ಮತ್ತು ಇದು ಯಾವುದು ಮಿಶ್ರಾಹಾರಿ ಪ್ರಾಣಿಗಳಿದೆ. ಅವುಗಳನ್ನು ಈ ಚಾರ್ಟಲ್ಲಿ ಬರೆಯೋಣ. ಇದರಲ್ಲಿ ಸಸ್ಯಾಹಾರಿ ಆನೆ, ಮೊಲ, ಗಿಳಿ, ಗುಬ್ಬಚ್ಚಿ ನಾವು ಕರಿಬೋದು. ಇನ್ನು ಮಾಂಸಾಹಾರಿ ಸಿಂಹ, ಹುಲಿ, ಚಿರತೆ ನೋಡ್ತಿದ್ದೀವಿ. ಇನ್ನು ಮಿಶ್ರಾಹಾರಿಯಾಗಿ ಬೆಕ್ಕು, ನಾಯಿ, ಕರಡಿ ಇರುವಂಥದ್ದನ್ನು ನಾವು ಕಾಣ್ತೀವಿ. ಜೀವಿಗಳ ಲಕ್ಷಣಗಳಲ್ಲಿ ನಾಲ್ಕನೇ ಒಂದು ಪ್ರಮುಖ ಅಂಶ, ಜೀವಿಗಳು ಬೆಳೆಯುತ್ತವೆ. ನೋಡಿ, ಚಿಕ್ಕ ಪಾಪು ಬಾಲಕಾದ ನಂತರ ಅವನು ಯುವಕನಾಗಿ ಬೆಳೀತಾ ಹೋಗ್ತಾನೆ. ಹೀಗೆ ಸಸಿ, ಸಣ್ಣದು ಗಿಡ, ಆಮೇಲೆ ದೊಡ್ಡ ಮರ, ಮೊಟ್ಟೆ, ಸಣ್ಣ ಮರಿ, ಆಮೇಲೆ ದೊಡ್ಡ ಕೋಳಿ ಆಗುವಂಥದ್ದು. ಈ ಚಿತ್ರಗಳು ಆಯಾ ಜೀವಿಗಳ ಬೆಳವಣಿಗೆಯನ್ನು ತೋರಿಸುತ್ತವೆ. ಪ್ರತಿ ಚಿತ್ರದಲ್ಲೂ ಜೀವಿಗಳ ಎತ್ತರ ಮತ್ತು ಗಾತ್ರದಲ್ಲಿ ಹೆಚ್ಚಳವಾಗಿದೆ. ಇದನ್ನು ಬೆಳವಣಿಗೆ ಅಂತ ನಾವು ಕರಿತೀವಿ. ಬೆಳವಣಿಗೆಗೆ ಸಂಬಂಧಿಸಿದ ಕೆಲವು ಹೇಳಿಕೆಗಳನ್ನು ಈ ಕೆಳಗೆ ನೀಡಿದೆ. ಈ ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಗುರುತು, ತಪ್ಪಾಗಿದ್ದರೆ ತಪ್ಪು ಗುರುತು ಹಾಕಿ ತಪ್ಪಾದ ಹೇಳಿಕೆಯನ್ನು ಸರಿಪಡಿಸಿ ಬರೆಯೋಣ ಮಕ್ಕಳ. ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿರ್ತವೆ, ಅನಂತರ ನಿರ್ದಿಷ್ಟ ಎತ್ತರ ಹಾಗೂ ಗಾತ್ರವನ್ನು ಪಡೆಯುವವು. ಸರಿಯಾಗಿದೆ, ಇದನ್ನು ಸರಿಯಾಗಿ ಬರೆಯೋಣ. ಸರಿ ಅಂತ ಟಿಕ್ ಮಾಡೋಣ. ಜೀವಿಗಳ ಬೆಳವಣಿಗೆಗೆ ವೇಗವಾಗಿ ಅಂದರೆ 1-2 ದಿನಗಳಲ್ಲಿ ಆಗುತ್ತದೆ. ತಪ್ಪು, ಏಕೆಂದರೆ ಜೀವಿಗಳ ಬೆಳವಣಿಗೆ ನಿಧಾನಗತಿಯಲ್ಲಿ ಸಾಗ್ತಾ ಇರುತ್ತೆ. ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಅಥವಾ ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತದೆ. ಸರಿಯಾಗಿದೆ, ನಾವು ಸರಿ ಗುರುತನ್ನು ಹಾಕಿದ್ದೀವಿ. ಇನ್ನು ಜೀವಿಯ ಲಕ್ಷಣಗಳಲ್ಲಿ ಐದನೇ ಪ್ರಮುಖ ಅಂಶ, ಜೀವಿಗಳು ಚಲಿಸುತ್ತವೆ. ಈ ಚಿತ್ರಗಳನ್ನು ಗಮನಿಸು. ಇವು ಜೀವಿಯ ಯಾವ ಲಕ್ಷಣಗಳನ್ನು ಸೂಚಿಸುತ್ತವೆ ಎನ್ನುವಂಥದ್ದನ್ನು ನೋಡಿ. ಇವೆಲ್ಲವೂ ಚಲನೆಗೆ ಸಂಬಂಧಿಸಿವೆ. ಚಲನೆಯು ಜೀವಿಗಳ, ಅದರಲ್ಲೂ ಪ್ರಾಣಿಗಳ ವಿಶೇಷ ಲಕ್ಷಣವಾಗಿದೆ. ಪ್ರಾಣಿಗಳ ಚಲನೆ, ಪ್ರಾಣಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತವೆ. ಅದಕ್ಕಾಗಿ ವಿಶೇಷವಾದ ಅಂಗಗಳು ಪ್ರಾಣಿಗಳಿಗೆ ಇವೆ. ಕೆಳಗೆ ಕೆಲವು ಪ್ರಾಣಿಗಳ ಹೆಸರು ನೀಡಿದೆ, ಅವುಗಳ ಚಲನಾಂಗಗಳನ್ನು ನಾವು ಬರೆಯೋಣ. ಮನುಷ್ಯ ಕಾಲುಗಳ ಮೂಲಕ ಚಲಿಸ್ತಾನೆ, ಹದ್ದು ರೆಕ್ಕೆಗಳ ಮೂಲಕ, ಕಾಂಗರು ಕಾಲುಗಳ ಮೂಲಕ, ಬಾವಲಿ ರೆಕ್ಕೆಯ ಮೂಲಕ ಚಲಿಸುತ್ತೆ. ಇನ್ನು ಪ್ರಾಣಿಗಳು ಏಕೆ ಚಲಿಸುತ್ತವೆ ಎಂಬುದನ್ನು ಗುಂಪಿನಲ್ಲಿ ಚರ್ಚಿಸಿ ಈ ಕೆಳಗೆ ನೀಡಿರುವ ಜಾಗದಲ್ಲಿ ಬರೆಯೋಣ. ಪ್ರಾಣಿಗಳು ಯಾಕೆ ಚಲಿಸ್ತವೆ ಅಂದರೆ, ಆಹಾರಕ್ಕಾಗಿ ಚಲಿಸ್ತವೆ, ಸಂತಾನೋತ್ಪತ್ತಿಗಾಗಿ ಚಲಿಸ್ತವೆ, ಆನಂದಕ್ಕಾಗಿ ಚಲಿಸ್ತವೆ, ಅವಶ್ಯಕತೆಗಳ ಪೂರೈಕೆಗಾಗಿ ಚಲಿಸ್ತವೆ, ತಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗಾಗಿ ಅವೇನು ಮಾಡ್ತವೆ, ಪ್ರಾಣಿಗಳು ಚಲಿಸ್ತವೆ. ಈಗ ನೀವು ಆಲೋಚಿಸಿ ಮಕ್ಕಳ. ಕಾರು, ಬಸ್ಸುಗಳು ರಸ್ತೆಯಲ್ಲಿ ಓಡಾಡುತ್ತವೆ. ಗಡಿಯಾರದಲ್ಲಿ ಮುಳ್ಳುಗಳು ಸುತ್ತುತ್ತಾ ಚಲಿಸುತ್ತವೆ. ನದಿ, ಹಳ್ಳ, ಕೊಳದ ನೀರು ಹರಿಯುತ್ತದೆ. ಇವುಗಳಿಗೆಲ್ಲ ಜೀವವಿದೆಯೇ? ನಿರ್ಜೀವ ವಸ್ತುಗಳ ಚಲನೆಗೂ ಜೀವಿಗಳ ಚಲನೆಗೂ ಇರುವ ವ್ಯತ್ಯಾಸವೇನು? ಅದನ್ನು ನೀವೇ ಪಟ್ಟಿ ಮಾಡಿಕೊಂಡು ತರಗತಿಯ ಶಿಕ್ಷಕರಿಗೆ ನೀವು ಅದನ್ನು ತಿಳಿಸಿ. ಹಾಗೂ ನೀವು ಕೂಡ ಸಜೀವಿ ಮತ್ತು ನಿರ್ಜೀವಿಗಳಲ್ಲಿರುವಂಥ ವ್ಯತ್ಯಾಸವನ್ನು ತಿಳ್ಕೊಂಡಾಗುತ್ತೆ ಎನ್ನುವಂಥದ್ದು ಈ ಒಂದು ಚಟುವಟಿಕೆಯಲ್ಲಿ ಈ ಮಗುವಿಗೆ ಆಲೋಚಿಸುವಂಥ ಒಂದು ಸಾಮರ್ಥ್ಯವನ್ನು ನೀಡಲಿಕ್ಕೋಸ್ಕರ ಈ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ. ಪ್ರಾಣಿಗಳಿಗೆ ಚಲನಾಂಗಗಳಿದ್ದಂತೆ ಸಸ್ಯಗಳಿಗೆ ಇಲ್ಲ. ಸಸ್ಯಗಳ ಬೇರನ್ನು ಮಣ್ಣು ಹಿಡಿದಿಟ್ಟುಕೊಂಡಿರುವುದರಿಂದ ಅವುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲು ಸಾಧ್ಯವಾಗುವುದಿಲ್ಲ. ಆದರೂ ಸಸ್ಯಗಳಲ್ಲಿ ಕೆಳಗಿನ ಚಲನಗಳನ್ನು ಗಮನಿಸಬಹುದು. ಬೇರು ಭೂಮಿಯಲ್ಲಿ ನೀರಿರುವ ಕಡೆಗೆ ಬೆಳೆಯುತ್ತದೆ. ಸೂರ್ಯಕಾಂತಿ ಸಸ್ಯವು ಸೂರ್ಯನ ಕಡೆಗೆ ಮುಖ ಮಾಡುವುದು. ಹೀಗೆ ಮಾಡು. ಕೋಣೆಯೊಂದರಲ್ಲಿ ಕುಂಡದ ಸಸ್ಯವನ್ನು ಇಡು. ಒಂದು ಕಿಟಕಿಯ ಮೂಲಕ ಬೆಳಕು ಒಳಬರುವಂತೆ ಮಾಡು. ಕೆಲವು ದಿನಗಳ ನಂತರ ಸಸ್ಯದ ಎಲೆಗಳು ಯಾವ ಕಡೆಗೆ ಬಾಗಿವೆ ಎಂಬುದನ್ನು ಗಮನಿಸು. ಗೆಳೆಯರೊಂದಿಗೆ ಚರ್ಚಿಸು. ಇದನ್ನು ನೀವು ಒಂದು ಚಟುವಟಿಕೆಯನ್ನು ಮಾಡಿ ಮಕ್ಕಳ. ಆಗ ನಿಮಗೇನು ತಿಳಿಯುತ್ತೋ ನಿಮ್ಮ ಶಿಕ್ಷಕರಿಗೆ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ನೀವು ಅದನ್ನು, ಅಥವಾ ನಿಮ್ಮ ಗೆಳೆಯರಿಗೆ ಅದರ ಬಗ್ಗೆ ಚರ್ಚೆ ಮಾಡಿ ತಿಳ್ಕೊಳ್ಳಿ. ಇನ್ನು ಆಲೋಚಿಸು. ಸಸ್ಯಗಳಿಗೆ ನಿನ್ನಂತೆ ಕಾಲುಗಳು ಇದ್ದರೆ ಏನಾಗುತ್ತಿತ್ತು? ಇದನ್ನು ಕೂಡ ನಿಮ್ಮ ಗೆಳೆಯರ ಗುಂಪಲ್ಲಿ ಚರ್ಚೆ ಮಾಡಿ ತಿಳ್ಕೊಳ್ಳಿ. ಇನ್ನು ಜೀವಿಗಳ ಲಕ್ಷಣಗಳಲ್ಲಿ 6ನೇ ಪ್ರಮುಖ ಅಂಶ, ಜೀವಿಗಳು ವಿಸರ್ಜನೆ ಮಾಡುತ್ತವೆ. ಜೀವಿಗಳ ದೇಹದಲ್ಲಿ ಅನೇಕ ಚಟುವಟಿಕೆಗಳು ನಡೀತವೆ. ಇದರಿಂದಾಗಿ ದೇಹಕ್ಕೆ ಬೇಡವಾದ ವಸ್ತುಗಳು ಸಹ ಉತ್ಪತ್ತಿಯಾಗುತ್ತವೆ. ಇವುಗಳನ್ನು ದೇಹದಿಂದ ಹೊರ ಹಾಕಲೇಬೇಕು, ಇಲ್ಲದಿದ್ದರೆ ದೇಹಕ್ಕೆ ತೊಂದರೆಯಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್, ಬೆವರು, ಮಲ, ಮೂತ್ರದ ರೂಪದಲ್ಲಿ ಪ್ರಾಣಿಗಳು ಬೇಡವಾದ ವಸ್ತುಗಳನ್ನು ಹೊರಹಾಕುತ್ತವೆ. ಅದಕ್ಕಾಗಿ ವಿಶೇಷವಾದ ಅಂಗಗಳಿವೆ. ಸಸ್ಯಗಳು ಕೂಡ ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಹಾಕುತ್ತವೆ. ಕಾರ್ಬನ್ ಡೈಆಕ್ಸೈಡ್ನ ಹೊರಹಾಕುತ್ತವೆ. ಒಣಗಿದ ಎಲೆ, ಕಾಂಡ, ಕೊಳೆತ ಭಾಗಗಳು ಸಸ್ಯಗಳಿಂದ ಕಳಚಿಕೊಳ್ಳುತ್ತವೆ. ಹೆಚ್ಚಾದ ನೀರನ್ನು ಸಸ್ಯಗಳು ಎಲೆಗಳ ಮೂಲಕ ಹೊರಹಾಕುತ್ತವೆ. ಹೀಗೆ ಮಾಡಿ. ಕುಂಡದಲ್ಲಿರುವ ಸಸ್ಯವನ್ನು ತೆಗೆದುಕೋ. ಪ್ಲಾಸ್ಟಿಕ್ ಕವರ್ನಿಂದ ಆ ಸಸ್ಯವನ್ನು ಮುಚ್ಚಿ ಕಾಂಡ ಭಾಗದಲ್ಲಿ ಬಿಗಿಯಾಗಿ ಕಟ್ಟು. 1-2 ಗಂಟೆಗಳವರೆಗೆ ಕುಂಡವನ್ನು ಬಿಸಿಲಿಗೆ ಇಡು. ಆಗಾಗ್ಗೆ ಪ್ಲಾಸ್ಟಿಕ್ ಕವರನ್ನು ಸೂಕ್ಷ್ಮವಾಗಿ ವೀಕ್ಷಿಸು. ವೀಕ್ಷಣೆಯ ಅನುಭವವನ್ನು ತರಗತಿಯಲ್ಲಿ ನೀವು ಹಂಚಿಕೋ. ಅದೇನಾಯಿತು ಅಂತ ತಿಳಿಸು.
ಇನ್ನು ಜೀವಿಗಳ ಲಕ್ಷಣಗಳಲ್ಲಿ 7ನೇ ಮುಖ್ಯ ಅಂಶ, ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಅಂದರೆ ಪ್ರತಿಯೊಂದು ಜೀವಿಗಳು ತಮ್ಮಂತೆ ಹೋಲುವ ಮತ್ತೊಂದು ಜೀವಿಗೆ ಏನು ಮಾಡ್ತವೆ, ಜನ್ಮವನ್ನು ನೀಡ್ತವೆ. ಚಿತ್ರಗಳಲ್ಲಿ ಪ್ರತಿಯೊಂದು ಜೀವಿ ಹಾಗೂ ಅದರ ಮರಿ ಇರುವುದನ್ನು ಗಮನಿಸು. ಪ್ರತಿಯೊಂದು ಜೀವಿಯ ಮರಿಗಳು ಜನ್ಮ ನೀಡಿದ ಆ ಜೀವಿಗಳನ್ನೇ ಹೋಲುತ್ತವೆ. ಹೀಗೆ ಜೀವಿಯೊಂದು ತನ್ನನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದನ್ನು ನಾವು ಏನಂತ ಕರಿತೀವಿ, ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಕೆಳಗೆ ಕೆಲವು ಹೇಳಿಕೆಗಳನ್ನು ನೀಡಲಾಗಿದೆ. ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಗುರುತು ಹಾಕು, ತಪ್ಪಾಗಿದ್ದರೆ ತಪ್ಪು ಗುರುತು ಹಾಕು. ತಪ್ಪಾದ ಹೇಳಿಕೆಯನ್ನು ಅದರ ಮುಂದೆ ನೀಡಿರುವ ಸ್ಥಳದಲ್ಲಿ ಸರಿಪಡಿಸಿ ಬರೆಯೋಣ. ಈ ಉದಾಹರಣೆಗೆ ಹೇಳಿಕೆ, ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ, ಸರಿಯಾಗಿದೆ. ಸಂತಾನೋತ್ಪತ್ತಿಯಿಂದಾಗಿ ಪರಿಸರದಲ್ಲಿ ಇತರೆ ಜೀವಿಗಳಿಗೆ ಆಹಾರ ದೊರೆಯುತ್ತದೆ, ಸರಿಯಾಗಿದೆ. ಸಂತಾನೋತ್ಪತ್ತಿಯು ಪ್ರಾಣಿಗಳಲ್ಲಿ ಮಾತ್ರ ಕಂಡುಬರುತ್ತದೆ, ತಪ್ಪು. ಸಂತಾನೋತ್ಪತ್ತಿ ಪ್ರಾಣಿ ಮತ್ತು ಸಸ್ಯ ಎರಡರಲ್ಲೂ ಕೂಡ ಕಂಡುಬರುತ್ತದೆ. ಒಂದೇ ಜೀವಿಯ ಅತಿಯಾದ ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಯಾವ ಅಪಾಯಗಳು ಆಗುವುದಿಲ್ಲ, ತಪ್ಪು. ಒಂದೇ ಜೀವಿಯಲ್ಲಿ ಅತಿಯಾದ ಸಂತಾನೋತ್ಪತ್ತಿಯಾದರೆ ಆಹಾರ ಸಮಸ್ಯೆ ಉಂಟಾಗುತ್ತದೆ. ಕೆಲವು ಪ್ರಾಣಿಗಳು ಮೊಟ್ಟೆಯ ಮೂಲಕ, ಇನ್ನೂ ಕೆಲವು ನೇರವಾಗಿ ಮರಿಗಳಿಗೆ ಜನ್ಮ ನೀಡುವುದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ. ಮೊಟ್ಟೆಯ ಮೂಲಕ ಮತ್ತು ನೇರವಾಗಿ ಮರಿಗಳಿಗೆ ಜನ್ಮ ನೀಡುವ ಜೀವಿಗಳನ್ನು ಪಟ್ಟಿ ಮಾಡೋಣ. ಮೊಟ್ಟೆ ಮೂಲಕ ಹಲ್ಲಿ, ಕೋಳಿ, ಹಾವು, ಪಾರಿವಾಳ ಜನ್ಮ ನೀಡಿದರೆ, ನೇರವಾಗಿ ಜನ್ಮ ನೀಡುವಂಥ ಪ್ರಾಣಿಗಳು ಮನುಷ್ಯ, ಹುಲಿ, ಕರಡಿ, ಹಸು ಇವು ನೇರವಾಗಿ ತಮ್ಮ ಜೀವಿಯನ್ನು ಸಂತಾನೋತ್ಪತ್ತಿಯನ್ನು ನಡೆಸ್ತವೆ. ಸಸ್ಯಗಳು ಬೀಜ ಮತ್ತು ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ. ಬೀಜ ಮತ್ತು ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ ಮಾಡುವ ಸಸ್ಯಗಳನ್ನು ಪಟ್ಟಿ ಮಾಡೋಣ. ಈಗ ಬೀಜಗಳು, ಉರುಳಿ ಬೀಜಗಳು ಅವರೆ, ಗೋಧಿ, ಕಡಲೆ. ಕಾಂಡಗಳ ಮೂಲಕ ದಾಸವಾಳ, ಗುಲಾಬಿ, ಕಬ್ಬು, ಪಾಪಸ್ಕಳಿ ಹೀಗೆ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಸಸ್ಯದ ಜೀವನ ಚಕ್ರ. ಬೀಜವು ಸಸ್ಯದ ಸಂತಾನೋತ್ಪತ್ತಿಯ ಪ್ರಮುಖ ಭಾಗ. ಬೀಜದಿಂದ ಬೀಜಗಳು ಉತ್ಪತ್ತಿಯಾಗುವಿಕೆ ಪರಿಸರದ ಅಚ್ಚರಿಗಳಲ್ಲೊಂದು. ಬೀಜಗಳಲ್ಲದೆ ಕೆಲವು ಸಸ್ಯಗಳು ತಮ್ಮ ಕಾಂಡದ ಗಿಣ್ಣುಗಳ ಮೂಲಕ ಹೊಸ ಸಸ್ಯವನ್ನು ಚಿಗುರಿಸುತ್ತವೆ. ಇವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುತ್ತೀರಿ ಮಕ್ಕಳ. ಬೀಜದಿಂದ ಬೀಜಗಳನ್ನು ತಯಾರಿಸುವ ಸಸ್ಯದ ಜೀವನ ಚಕ್ರ ಇಲ್ಲಿದೆ, ಗಮನಿಸು. ಹೀಗೆ ನೋಡಿರಿ, ಒಂದು ಸಸ್ಯದ ಜೀವನ ಚಕ್ರ ಇದು. ಬೀಜ, ಕಾಂಡದ ಗಿಣ್ಣು, ಸಸ್ಯ, ಆಮೇಲೆ ಹೂವು, ಕಾಯಿ, ಹಣ್ಣು ಈ ರೀತಿಯಾಗಿ ತನ್ನ ಚಕ್ರವನ್ನು ನಿರ್ವಹಿಸುತ್ತೆ. ಆಲೋಚಿಸು. ಸಾಮಾನ್ಯವಾಗಿ ಹಣ್ಣಿನಲ್ಲಿನ ಬೀಜದಿಂದ ಸಸ್ಯದ ಸಂತಾನೋತ್ಪತ್ತಿಯಾಗುತ್ತದೆ. ತೆಂಗಿನ ಮರದ ಸಂತಾನೋತ್ಪತ್ತಿ ಹೇಗೆ ಆಗುತ್ತದೆ? ಶಿಕ್ಷಕರ ನೆರವನ್ನು ಪಡೆದುಕೊಂಡು ತಿಳಿದುಕೋ ಮಕ್ಕಳ. ಇನ್ನು ಚಟುವಟಿಕೆ. ಸಸ್ಯದ ಸಂತಾನೋತ್ಪತ್ತಿಯಿಂದ ಮಾನವನೂ ಸೇರಿದಂತೆ ಪ್ರಾಣಿಗಳಿಗೆ ಅನೇಕ ಅನುಕೂಲಗಳಿವೆ. ಗೆಳೆಯರೊಂದಿಗೆ ಚರ್ಚಿಸಿ ಪಟ್ಟಿ ಮಾಡೋಣ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ದೊರೆಯುತ್ತದೆ, ಸಸ್ಯದ ಸಂತತಿ ಬೆಳೆಯುತ್ತದೆ, ಸಸ್ಯಗಳು ಬೆಳೆದಂತೆ ಪರಿಸರದಲ್ಲಿನ ತಾಪಮಾನ ಕಡಿಮೆಯಾಗುತ್ತದೆ. ಹೀಗೆ ಮಾಡಿ ನೋಡಿ ಮಕ್ಕಳ. ಮಳೆಗಾಲದ ಆರಂಭದಲ್ಲಿ ನಿನ್ನ ಸುತ್ತಲೂ ಸಿಗುವ ಗಿಡ ಮರಗಳ ಬೀಜಗಳನ್ನು ಸಂಗ್ರಹಿಸು. ಫಲವತ್ತಾದ ಮಣ್ಣು ತೆಗೆದುಕೊಂಡು ಅದರಿಂದ ಮಣ್ಣಿನ ಉಂಡೆಗಳನ್ನು ಮಾಡು. ನೀನು ಸಂಗ್ರಹಿಸಿದ ಒಂದೊಂದು ಬೀಜವನ್ನು ಒಂದೊಂದು ಮಣ್ಣಿನ ಉಂಡೆಯಲ್ಲಿ ಸೇರಿಸು. ಮಳೆ ಬಿದ್ದಾಗ ಅವುಗಳನ್ನು ಭೂಮಿಯಲ್ಲಿ ಬಿತ್ತು. ಪ್ರತಿ ವರ್ಷ ಈ ರೀತಿ ಮಾಡು. ಈ ರೀತಿ ನೀನು ಹಾಕಿದ ಯಾವುದೋ ಬೀಜ ಮುಂದೆ ಚೆನ್ನಾಗಿ ಬೆಳೆಯಬಹುದು ಅಲ್ಲವಾ? ನೀವು ಈ ರೀತಿ ಮಾಡಿ ಮಕ್ಕಳ. ಇನ್ನು ಜೀವಿಯ ಪ್ರಮುಖ ಲಕ್ಷಣಗಳಲ್ಲಿ 8ನೆಯ ಪ್ರಮುಖ ಅಂಶ, ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತವೆ. ಕಾಲಿಗೆ ಮುಳ್ಳು ಚುಚ್ಚಿದಾಕ್ಷಣ ನಮಗೆ ನೋವಿನ ಅನುಭವ ಆಗುತ್ತದೆ. ಚಳಿಗಾಲದಲ್ಲಿ ಮೈ ನಡುಗುವುದು, ಹಾವು ತನ್ನ ರಕ್ಷಣೆಗಾಗಿ ಬುಸ್ ಎನ್ನುವುದು, ಬಿಸಿಲಿನ ತಾಪ ನೀಗಿಸಿಕೊಳ್ಳಲು ಎಮ್ಮೆಗಳು ನೀರಿಗೆ ಇಳಿಯುವುದನ್ನು ನಾವು ನೋಡಿದ್ದೇವೆ. ಕೆಲವು ಕೀಟಗಳನ್ನು ಮುಟ್ಟಿದಾಗ ಅವು ನಮ್ಮನ್ನು ಕಚ್ಚುತ್ತವೆ, ಪ್ರಾಣಿಗಳು ಕಿರುಚುತ್ತವೆ. ಹೀಗೆ ಜೀವಿಗಳು ತಮ್ಮದೇ ಆದ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತವೆ. ಇವೆಲ್ಲ ಸುತ್ತಲಿನ ಪ್ರಚೋದನೆಗಳಿಗೆ ಜೀವಿಗಳು ನೀಡುವ ಪ್ರತಿಕ್ರಿಯೆಗಳಾಗಿವೆ. ಜೀವಿಗಳು ತಮ್ಮ ಸುತ್ತಲಿನ ಪರಿಸರದಲ್ಲಿ ಆಗುವ ಬದಲಾವಣೆಗಳಿಗೆ ಸ್ಪಂದಿಸುತ್ತವೆ. ಸಾಮಾನ್ಯವಾಗಿ ಸ್ಪರ್ಶ, ಬಿಸಿ, ತಂಪು, ಶಬ್ದ, ವಾಸನೆಗಳಿಗೆ ಜೀವಿಗಳು ಪ್ರತಿಕ್ರಿಯೆ ನೀಡುತ್ತವೆ. ಇದಕ್ಕಾಗಿ ಜೀವಿಗಳಲ್ಲಿ ವಿಶೇಷವಾದ ಅಂಗಗಳಿರುವುದನ್ನು ನಾವು ಕಾಣ್ತೀವಿ ಮಕ್ಕಳ. ಈ ಚಿತ್ರಗಳನ್ನು ಗಮನಿಸು. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಮುಟ್ಟಿದಾಗ ಎಲೆಗಳು ಮುರಿದು ಏನು ಮಾಡ್ತವೆ, ಮುದುಡಿಕೊಳ್ತವೆ. ಚೇಳಿಗೆ ಹೊರಗಿನ ವಸ್ತುವನ್ನು ಸ್ಪರ್ಶಿಸಿದಾಗ ತನ್ನ ಕೊಂಡಿಯನ್ನೆತ್ತಿ ಕುಟುಕುವಿಕೆ. ಸೂರ್ಯಕಾಂತಿ ಹೂವು ಸೂರ್ಯನ ಕಡೆಗೆ ಮುಖ ಮಾಡುವುದು. ಹೀಗೆ ಜೀವಿಗಳು ಪ್ರಚೋದನೆಗಳಿಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತವೆ. ಈ ಚಿತ್ರದಲ್ಲಿ ನೀವು ನೋಡಬಹುದು. ಆಲೋಚಿಸು. ಹಸುವನ್ನು ಕಂಡಾಗ ಕರು ಜಿಗಿದಾಡುವುದು. ತನ್ನ ಮರಿಗಳಿಗೆ ಗೂಡಿನಲ್ಲಿ ಕಾಣದಾದಾಗ ತಾಯಿ ಹಕ್ಕಿ ಗಾಬರಿಯಿಂದ ಕೂಗುವುದು. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯಲ್ಲಿ ಮುಚ್ಚಿಡುವುದು ಅಥವಾ ಮರಿಗಳನ್ನು ರಕ್ಷಿಸಲು ಬೆಕ್ಕು ಅಥವಾ ಗಿಡುಗದ ಮೇಲೆ ಆಕ್ರಮಣ ಮಾಡುವುದು. ಇವು ಪ್ರಾಣಿಗಳ ಭಾವನೆಗಳನ್ನು ತೋರಿಸುತ್ತವೆ. ಈ ರೀತಿ ಬೇರೆ ಬೇರೆ ಜೀವಿಗಳ ಭಾವನೆಗಳ ಬಗ್ಗೆ ಆಲೋಚಿಸಿ ಪಟ್ಟಿ ಮಾಡಬೇಕಾಗುತ್ತೆ ಮಕ್ಕಳ. ಉದಾಹರಣೆಗೆ, ನಾಯಿ ತನ್ನ ಮರಿಗಳ ಹತ್ತಿರ ಯಾರೂ ಬರದಂತೆ ಕಾಯುತ್ತದೆ. ಎಮ್ಮೆ ತನ್ನ ಕರು ಕಾಣದಿದ್ದಾಗ ಕೂಗುವುದು ಮತ್ತು ಹುಡುಕಾಡುವುದು. ಎಮ್ಮೆ ಅಂತಲ್ಲ, ಹಸುನೂ ಕೂಡ ಅಷ್ಟೇ ಅಲ್ವಾ?
ಇನ್ನು ಜೀವಿಗಳ ಪ್ರಮುಖ ಲಕ್ಷಣಗಳಲ್ಲಿ 9ನೇ ಪ್ರಮುಖ ಅಂಶ, ಜೀವಿಗಳು ಜೀವಿತಾವಧಿಯನ್ನು ಹೊಂದಿವೆ. ಜೀವಿಗಳು ಜನಿಸಿ ನಂತರ ಪ್ರೌಢ ಜೀವಿಗಳಾಗಿ ಬೆಳೆದು ಸಂತಾನೋತ್ಪತ್ತಿ ಮಾಡಿ ಮುಪ್ಪಾಗಿ ಕೊನೆಗೆ ಸಾಯುತ್ತವೆ. ಹೀಗೆ ಒಂದು ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಅವಧಿಗೆ ಜೀವಿತಾವಧಿ ಅಂತ ನಾವು ಕರಿತೀವಿ. ಕೆಲವು ಪ್ರಾಣಿಗಳ ಸರಾಸರಿ ಜೀವಿತಾವಧಿಯನ್ನು ನೋಡೋಣ. ಪ್ರಾಣಿಗಳು, ಆಮೆ 150 ವರ್ಷ ಬದುಕುತ್ತೆ, ಆನೆ 70 ವರ್ಷ ಸರಾಸರಿ ಜೀವಿತಾವಧಿ, ಆಕಳು 20 ವರ್ಷ, ಹದ್ದು 20 ವರ್ಷ, ಮಾನವ 70ರಿಂದ 80 ವರ್ಷ ಆತನ ಸರಾಸರಿ ಜೀವಿತಾವಧಿ ಅಂತ ಹೇಳಬಹುದು. ಸಸ್ಯಗಳನ್ನು ಜೀವಿತಾವಧಿಯ ಆಧಾರದ ಮೇಲೆ ಏಕವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು ಮತ್ತು ಬಹುವಾರ್ಷಿಕ ಸಸ್ಯಗಳು ಅಂತೇಳಿ ನಾವೇನು ಮಾಡ್ಬೋದು, ವಿಂಗಡಿಸಲಾಗಿದೆ. ಇವುಗಳನ್ನು ಈ ಕೆಳಗಿನ ಚಿತ್ರಗಳ ಮೂಲಕ ಅರ್ಥೈಸಿಕೊಳ್ಳೋಣ. ಏಕವಾರ್ಷಿಕ ಸಸ್ಯಗಳು 1 ವರ್ಷ ಅಥವಾ 1 ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವಂಥ ಸಸ್ಯಗಳನ್ನು ನಾವು ಏಕವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಉದಾಹರಣೆಗೆ ಜೋಳ, ಗೋಧಿ, ಭತ್ತ, ಕುಂಬಳಕಾಯಿ, ತರಕಾರಿಗಳು, ಹತ್ತಿ. ಅದೇ ರೀತಿಯಾಗಿ ದ್ವೈವಾರ್ಷಿಕ ಸಸ್ಯಗಳು 2 ವರ್ಷ ಅಥವಾ 2 ಋತುಗಳವರೆಗೆ ಜೀವಿಸಿ ಹೂವು, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವಂಥ ಸಸ್ಯಗಳು. ಉದಾಹರಣೆಗೆ ಗಜ್ಜರಿ, ಶುಂಠಿ, ಎಲೆಕೋಸು, ಕಬ್ಬು, ಬೀಟ್ರೋಟು ಇವೆಲ್ಲ ಇರಬಹುದು. ಮಕ್ಕಳ, ಈ ಒಂದು ಚಾರ್ಟನ್ನು ನಿಮ್ಮ ತರಗತಿಯ ಒಂದು ಕೋಣೆಯ ಒಳಗಡೆ, ನಿಮ್ಮ ವರ್ಗ ಕೋಣೆಯಲ್ಲಿ, ತರಗತಿ ಕೋಣೆಯಲ್ಲಿ ಇದನ್ನು ಕಲರ್ಫುಲ್ಲಾಗಿ ಬರೆದು ನಿಮ್ಮ ಗುರುಗಳ ಸಹಾಯದಿಂದ ನೀವು ಕೂಡ ನಿಮ್ಮ ಒಂದು ಚಾರ್ಟನ್ನು ತಯಾರು ಮಾಡಿ ತರಗತಿ ಕೋಣೆಯಲ್ಲಿ ಹಾಕ್ಬೋದು ಮಕ್ಕಳ. ಈಗ ಬಹುವಾರ್ಷಿಕ ಸಸ್ಯಗಳು ಹಲವಾರು ವರ್ಷಗಳವರೆಗೆ ಬದುಕಿ ಹೂವು, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡುವಂಥ ಸಸ್ಯಗಳನ್ನು ನಾವು ಬಹುವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಉದಾಹರಣೆಗೆ ಮಾವು, ನಿಂಬೆ, ತೆಂಗು, ಬೇವು, ಹಲಸು, ಅಡಿಕೆ ಇವು ಕೂಡ ಬಹುವಾರ್ಷಿಕ ಸಸ್ಯಗಳಾಗಿ ಕಾಣುತ್ತವೆ. ಈ ಕೆಳಗೆ ನೀಡಿರುವ ಸಸ್ಯಗಳ ಉಪಯೋಗಗಳನ್ನು ಬರೀ. ಏಕವಾರ್ಷಿಕ ಸಸ್ಯಗಳ ಉಪಯೋಗ ಏನಪ್ಪ ಅಂದರೆ, ಎಲ್ಲರಿಗೂ ಆಹಾರ ದೊರೆಯುತ್ತದೆ. ಏಕವಾರ್ಷಿಕ ಸಸ್ಯಗಳಿಂದ ಕಡಿಮೆ ಸಮಯದಲ್ಲಿ ಬೆಳೆಯನ್ನು ಪಡೆಯಬಹುದು ನಾವು. ಇನ್ನು ದ್ವೈವಾರ್ಷಿಕ ಸಸ್ಯಗಳು ಪ್ರಾಣಿ ಪಕ್ಷಿಗಳು ಆಹಾರ ಪಡೆಯಲು ಬೇಕಾಗುತ್ತೆ. ಪುನಃ ಸಸ್ಯಗಳ ಭಾಗಗಳನ್ನು ನವೀಕರಿಸಬಹುದು. ಇನ್ನು ಬಹುವಾರ್ಷಿಕ ಸಸ್ಯಗಳಂತ ನಾವು ನೋಡೋದಾದರೆ ಹಲವು ವರ್ಷಗಳ ಕಾಲ ಫಲವನ್ನು ಪಡೆಯಬಹುದು. ಈ ಸಸ್ಯಗಳಿಂದ ಕಾಲಕಾಲಕ್ಕೆ ಸರಿಯಾಗಿ ಫಲ ಪಡೆಯಬಹುದು. ಕಡಿಮೆ ಖರ್ಚಿನಲ್ಲಿ ಬೆಳೆಯನ್ನು ನಾವು ಬೆಳೆಯಬಹುದು. ಇನ್ನು ಜೀವಿತಾವಧಿಯ ಆಧಾರವಲ್ಲದೆ ಸಸ್ಯಗಳ ಬೀಜ ದಳಗಳ ಆಧಾರದಲ್ಲಿ ಸಸ್ಯಗಳನ್ನು ಏಕದಳ ಧಾನ್ಯ ಹಾಗೂ ದ್ವಿದಳ ಧಾನ್ಯಗಳ ದ್ವಿದಳ ಧಾನ್ಯ ಸಸ್ಯಗಳನ್ನು ವಿಂಗಡಿಸಲಾಗಿದೆ ಮಕ್ಕಳ. ಹೀಗೆ ಮಾಡು. ರಾಗಿ ಮತ್ತು ಶೇಂಗಾ ಬೀಜಗಳನ್ನು ತೆಗೆದುಕೋ. ರಾತ್ರಿ ಮಲಗುವ ಮುನ್ನ ಅವುಗಳನ್ನು ನೀರಿನಲ್ಲಿ ತುಂಬಿದ 2 ಪ್ರತ್ಯೇಕ ಲೋಟಗಳಲ್ಲಿ ಹಾಕಿಡು. ಬೆಳಗಿನ ಜಾವ ನೀರನ್ನು ತೆಗೆದು ರಾಗಿ ಮತ್ತು ಶೇಂಗಾ ಬೀಜವನ್ನು ಕೈಯಿಂದ ಬಿಗಿಯಾಗಿ ಒತ್ತು. ನಿನ್ನ ಅನುಭವವನ್ನು ಹಂಚಿಕೋ. ತರಗತಿ ಕೋಣೆಯಲ್ಲಿ ನಿಮ್ಮ ಗುರುಗಳೊಂದಿಗೆ ಈ ಒಂದು ಅನುಭವವನ್ನು ಹಂಚಿಕೊಳ್ಳಿ ಮಕ್ಕಳ. ಏಕದಳ ಧಾನ್ಯ ಸಸ್ಯಗಳ ಬೀಜವು 1 ಬೀಜ ದಳವನ್ನು ಹೊಂದಿರುತ್ತದೆ. ಹಾಗಾಗಿ ಅದನ್ನು ಏಕದಳ ಅಂತ ಕರಿತೀವಿ. ಉದಾಹರಣೆಗೆ ಜೋಳ, ರಾಗಿ, ಗೋಧಿ, ಭತ್ತ ಮತ್ತು ಸಿರಿಧಾನ್ಯಗಳಿರ್ಬೋದು. ದ್ವಿದಳ ಧಾನ್ಯ ಸಸ್ಯಗಳ ಬೀಜವು 2 ಬೀಜ ಅಥವಾ ದಳಗಳನ್ನು ಹೊಂದಿರುತ್ತದೆ. ನಾವು ಒಂದು ಬೀಜವನ್ನು ತೆಗೆದುಕೊಂಡು ನಾವು 2 ಭಾಗ ಮಾಡ್ಬೋದು, 2 ಹೋಳು ಮಾಡ್ಬೋದು. ಉದಾಹರಣೆಗೆ ಶೇಂಗಾವನ್ನು ತೆಗೆದುಕೊಂಡ್ರೆ ಆ ಶೇಂಗಾವನ್ನು ನಾವೇನು ಮಾಡೋದು, ಹಿಂಗೆ ಅದನ್ನು ಅದುಮ್ಬಿಟ್ರೆ 2 ಭಾಗ ಆಗಿಬಿಡುತ್ತೆ. ಶೇಂಗಾ ಕಾಳನ್ನು ನಾವು ಅದುಮಿದಾಗ ಏನಾಗುತ್ತೆ, 2 ದಳವಾಗಿ ನಮಗೆ ಏನು ಮಾಡುತ್ತೆ ಕಂಡು ಬರುತ್ತೆ. ಅದನ್ನು ನಾವು ದ್ವಿದಳ ಧಾನ್ಯಗಳು ಅಂತ ಕರಿತೀವಿ. ಉದಾಹರಣೆಗೆ ಹುರುಳಿ, ಶೇಂಗಾ, ತೊಗರಿ, ಕಡಲೆ, ಉದ್ದು ಅನ್ನುವಂಥದ್ದು. ಹೀಗೆ ಮಾಡು. ನೀನು ವಾಸಿಸುವ ಸ್ಥಳಗಳಲ್ಲಿ ಸಿಗುವ ಏಕದಳ ಮತ್ತು ದ್ವಿದಳ ಸಸ್ಯವನ್ನು ಸಂಗ್ರಹಿಸು. ಅವುಗಳ ಎಲೆ ಹಾಗೂ ಬೇರುಗಳನ್ನು ಗಮನಿಸು. ಶಿಕ್ಷಕರ ಸಹಾಯದಿಂದ ವ್ಯತ್ಯಾಸವನ್ನು ಅದನ್ನು ತಿಳಿದುಕೋ ಮಕ್ಕಳ. ಜೀವಿಗಳ ಲಕ್ಷಣಗಳ ಬಗ್ಗೆ ತಿಳಿದಿರುವೆ ಅಲ್ಲವೇ? ಸಸ್ಯಗಳು ಮತ್ತು ಪ್ರಾಣಿಗಳು ಪರಿಸರದ 2 ಪ್ರಮುಖ ಅಂಶಗಳು. ಆದರೆ ಇತ್ತೀಚೆಗೆ ಮನುಷ್ಯರ ದುರಾಸೆಯಿಂದ ಪರಿಸರದಲ್ಲಿ ಗಿಡಮರಗಳ ಮತ್ತು ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಇಂದಿನ ಅತ್ಯಗತ್ಯವಾಗಿದೆ ಅಲ್ವಾ ಮಕ್ಕಳ? ಸಸ್ಯಗಳನ್ನು ನಾವೇಕೆ ಸಂರಕ್ಷಿಸಬೇಕು ಅಂತ ಹೇಳಿದರೆ, ಮಳೆಗಾಗಿ, ಆಹಾರಕ್ಕಾಗಿ, ಮುಂದಿನ ಪೀಳಿಗೆಗೆ ನಾವು ಸಸ್ಯಗಳನ್ನು ಸಂರಕ್ಷಿಸಲೇಬೇಕಾಗುತ್ತದೆ. ಸಸ್ಯಗಳನ್ನು ಸಂರಕ್ಷಣೆ ಮಾಡುವ ಕ್ರಮಗಳ ಬಗ್ಗೆ ಗೆಳೆಯ ಅಥವಾ ಗೆಳೆಯತಿಯರೊಂದಿಗೆ ಚರ್ಚೆ ಮಾಡಿ. ಪ್ರಾಣಿ ಸಂರಕ್ಷಣೆಯ ಮಹತ್ವ. ಈ ಕೆಳಗಿನ ಘಟನೆಯನ್ನು ಓದೋಣ ಮಕ್ಕಳ. ಬೋರ್ನಿಯೋದಲ್ಲಿ ಒಮ್ಮೆ ನೊಣಗಳ ಕಾಟ ಅತಿಯಾಯಿತು. ಇವನ್ನು ನಿಯಂತ್ರಿಸಲು ಕೀಟನಾಶಕಗಳನ್ನು ಬಳಸಲಾಯಿತು. ನೊಣಗಳೆಲ್ಲ ಸತ್ತು ಬಿದ್ದವು. ಸತ್ತ ನೊಣಗಳನ್ನು ಅಲ್ಲಿದ್ದ ಹಲ್ಲಿಗಳು ತಿನ್ನಲಾರಂಭಿಸಿದವು. ಇದರಿಂದ ನೊಣಗಳ ಮೇಲಿದ್ದ ಕೀಟನಾಶಕಗಳು ಹಲ್ಲಿಗಳ ದೇಹವನ್ನು ಸೇರಿದವು. ಇವುಗಳ ಪ್ರಭಾವದಿಂದ ಹಲ್ಲಿಗಳ ಓಡಾಟ ನಿಧಾನವಾಯಿತು. ಆಗ ಅವುಗಳನ್ನು ಬೆಕ್ಕುಗಳು ಸುಲಭವಾಗಿ ಬೇಟೆಯಾಡಿ ತಿನ್ನಲಾರಂಭಿಸಿದವು. ಹಲ್ಲಿಗಳ ಮೂಲಕ ಬೆಕ್ಕುಗಳ ದೇಹವನ್ನು ಸೇರಿದ ಕೀಟನಾಶಕಗಳು ಬೆಕ್ಕುಗಳು ವಿಷವಾಗಿ ಪರಿಣಮಿಸಿ ಅನೇಕ ಬೆಕ್ಕುಗಳು ಸತ್ತವು. ಬೆಕ್ಕುಗಳ ಸಂಖ್ಯೆ ಕುಸಿಯುತ್ತಿದ್ದಂತೆ ಇಲಿಗಳ ಸಂಖ್ಯೆ ಅಪಾರವಾಗಿ ಬೆಳೆಯಲಾರಂಭಿಸಿತು. ಇದರಿಂದ ಪ್ಲೇಗ್ ರೋಗ ತಲೆದೋರಿ ಅನೇಕ ಜನರನ್ನು ಬಲಿ ತೆಗೆದುಕೊಂಡಿತು. ಇಲಿಗಳನ್ನು ನಿಯಂತ್ರಿಸಲು ಸರ್ಕಾರವು ಇತರ ದೇಶಗಳಿಂದ ಬೆಕ್ಕುಗಳನ್ನು ಆಮದು ಮಾಡಿಕೊಳ್ಳಬೇಕಾಯಿತು. ಈ ಘಟನೆಯು ಪರಿಸರದಲ್ಲಿ ಪ್ರಾಣಿ ಸಂರಕ್ಷಣೆಯ ಹಾಗೂ ಜೀವಿಗಳಲ್ಲಿ ಸಮತೋಲನದ ಮಹತ್ವವನ್ನು ತಿಳಿಸುತ್ತದೆ ಅಲ್ವಾ ಮಕ್ಕಳ?
ಪ್ರಾಣಿ ಸಂರಕ್ಷಣೆಯ ಮಹತ್ವದ ಬಗ್ಗೆ ಇನ್ನೂ ಹಲವು ಅಂಶಗಳನ್ನು ಈ ಕೆಳಗೆ ನೀಡಿದೆ, ಓದಿ. ಪ್ರಾಣಿಗಳು ಪರಿಸರದ ಸಮತೋಲನವನ್ನು ಉಳಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಪ್ರಾಣಿಗಳ ನಾಶದಿಂದ ಪರಿಸರದಲ್ಲಿ ಆಹಾರದ ಅಭಾವ ಉಂಟಾಗಿ ಇತರ ಜೀವಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಇತ್ತೀಚೆಗೆ ಸರ್ಕಾರಗಳು ರಾಷ್ಟ್ರೀಯ ಅರಣ್ಯ, ವನ್ಯಜೀವಿಧಾಮ, ಪಕ್ಷಿಧಾಮ, ಅಭಯಾರಣ್ಯಗಳ ಮೂಲಕ ಪ್ರಾಣಿ ಸಂತತಿಯನ್ನು ರಕ್ಷಣೆ ಮಾಡುವ ಕ್ರಮ ಕೈಗೊಂಡಿದೆ. ಪ್ರಾಣಿಗಳ ಬೇಟೆಯನ್ನು ನಿಷೇಧಿಸಿದೆ ಅಲ್ವಾ ಮಕ್ಕಳ. ಈಗ ನೋಡೋಣ ಒಂದು ಚಟುವಟಿಕೆ. ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಅಭಯಾರಣ್ಯ, ವನ್ಯಜೀವಿಧಾಮ ಹಾಗೂ ಪಕ್ಷಿಧಾಮಗಳನ್ನು ಪಟ್ಟಿ ಮಾಡೋಣ. ಈಗ ರಾಷ್ಟ್ರೀಯ ಅಭಯಾರಣ್ಯಗಳು ಯಾವುದಂದರೆ ಬಂಡೀಪುರದಲ್ಲಿರೋ ರಾಷ್ಟ್ರೀಯ ಅಭಯಾರಣ್ಯ, ಇನ್ನು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ದಾಂಡೇಲಿ ಅಭಯಾರಣ್ಯ. ಇನ್ನು ವನ್ಯಜೀವಿಧಾಮ ಅಂತಂದರೆ ಆದಿಚುಂಚನಗಿರಿ ವನ್ಯಜೀವಿಧಾಮ, ಅರಬಿತಿಟ್ಟು ವನ್ಯಜೀವಿಧಾಮ, ಬಿಳಿಗಿರಿ ರಂಗಸ್ವಾಮಿ ವನ್ಯಜೀವಿ ಅಭಯಾರಣ್ಯ ಅನ್ನುವಂಥದ್ದನ್ನು ಕಾಣ್ತೀವಿ. ಅದೇ ರೀತಿ ಪಕ್ಷಿಧಾಮದಲ್ಲಿ ರಂಗನತಿಟ್ಟು ಪಕ್ಷಿಧಾಮ, ಬೋನಲ್ ಪಕ್ಷಿಧಾಮ, ಮಂದಗದ್ದೆ ಪಕ್ಷಿಧಾಮಗಳು ನಮ್ಮ ಕರ್ನಾಟಕದಲ್ಲಿರುವಂತಹ ರಾಷ್ಟ್ರೀಯ ಅಭಯಾರಣ್ಯ, ವನ್ಯಜೀವಿಧಾಮ ಮತ್ತು ಹಾಗೂ ಪಕ್ಷಿಧಾಮಗಳು ಅನ್ನುವಂಥದ್ದು. ನಮ್ಮ ಸುತ್ತಲಿನ ಜೀವ ಪ್ರಪಂಚ ವಿಸ್ಮಯವಾಗಿದೆ. ಪರಿಸರದಲ್ಲಿ ಸಸ್ಯ ಪ್ರಾಣಿಗಳ ಬಗ್ಗೆ ತಿಳಿದು ಅದನ್ನು ಪರಿಸರದಲ್ಲಿ ರಕ್ಷಿಸುವ ಕೆಲಸ ಮಾಡಿದರೆ ನಾವು ಇಂದು ಕಾಣುತ್ತಿರುವ ಪರಿಸರ ಮುಂದಿನ ಪೀಳಿಗೆಗೆ ಕಾಣಸಿಗುತ್ತದೆ. ಪರಿಸರವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಎಂಬ ಮಾತು ನಿನಗೆ ಸದಾ ನೆನಪಿರಲಿ ಮಕ್ಕಳ. ಎಲ್ಲರಿಗೂ ಧನ್ಯವಾದಗಳು.